ಮಂಡ್ಯದಲ್ಲಿ ಈಗಾಗಲೇ ಜೆಡಿಎಸ್ ಬಿಜೆಪಿ ಹೆಜ್ಜೆ ಆಗ್ತದೆ. ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಹೆಜ್ಜೆ ಆಗ್ತಾರೆ. ಕುಮಾರಸ್ವಾಮಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಂಡ್ಯದಲ್ಲಿ ಪಾದಯಾತ್ರೆ ಆರಂಭವಾಗಿದೆ. 5ನೇ ದಿನದ ಈ ಪಾದಯಾತ್ರೆ ಮಂಡ್ಯ ನಗರವನ್ನು ಪ್ರವೇಶ ಮಾಡ್ತಾ ಇದೆ. ಈಗಾಗಲೇ ಉತ್ತಮವಾದಂಥ ಜನತೆಯ ಒಂದು ಸ್ಪಂದನೆಯೊಂದಿಗೆ ಈ ಕಾರ್ಯಕ್ರಮ ಏನು ಯಶಸ್ವಿಯಾಗಿದೆ. ಈ ಯಶಸ್ಸು ದೊರಕತಕ್ಕಂಥದ್ದು ಕಾಂಗ್ರೆಸ್ನ ಕೆಟ್ಟ ಆಡಳಿತ ತೊಲಗಬೇಕು. ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಿಸಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡಿದೆ. ಅದು ಅವರ ಹಣೆಯಲ್ಲಿ ಬರ್ದಿಲ್ಲ, ಬಿಜೆಪಿ ಜೆಡಿಎಸ್ ಅವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತ ಹೇಳ್ತಾರೆ ಡಿ.ಕೆ. ಶಿವಕುಮಾರ್. ರಾಜೀನಾಮೆ ಕೊಡೋದು ಬಿಡೋದು ಅವರಿಗೆ ಸೇರಿದ್ದು. ಜನತೆಯಲ್ಲಿ ನಾವು ಇವತ್ತು ಈ ಒಂದು ಹಗರಣಗಳ ಬಗ್ಗೆ ತಿಳುವಳಿಕೆ ಮೂಡಿಸಬೇಕಲ್ಲ. ಏನೇನು ನಡೀತಾ ಇದೆ ರಾಜ್ಯದ ಜನತೆ ತೆರಿಗೆ ಹಣ, ಸರ್ಕಾರದ ಆಸ್ತಿಗಳು ಯಾವ ರೀತಿ ಲಪಟಾಯಿಸಿದ್ದಾರೆ, ಆ ಒಂದು ವಿಷಯಗಳನ್ನ ಜನತೆಗೆ ತಿಳಿಸೋದು ನಮ್ಮ ಜವಾಬ್ದಾರಿ. ದಲಿತ ನಾಯಕ, ಹಿಂದುಳಿದ ನಾಯಕನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಟಾರ್ಗೆಟ್ ಮಾಡ್ತೀವಿ ಹಿಂದುಳಿದ ನಾಯಕ ಸಿದ್ದರಾಮಯ್ಯವ್ರನ್ನ ಅಂತ. ಆ ಹಿಂದುಳಿದ ನಾಯಕರೇ ಹಿಂದುಳಿದರ ಹೆಸರಿನಲ್ಲಿ ಲೂಟಿಯಾಗಿರೋದು. ಬಡವರಿಗೆ ಮಾಡಬೇಕಾದ ಕೆಲಸದ ಹಣ ಲೂಟಿಯಾಗಿದೆ. ಅವ್ರಿಗೆ ತಲುಪಬೇಕಾದ ಹಣ ಲೂಟಿ ಮಾಡಿರ್ತಕ್ಕಂಥದ್ದೇ ಇವತ್ತು ಚರ್ಚೆ ಆಯ್ತಿರೋದು. ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ರಾಜ್ಯಪಾಲರನ್ನ ಯಾರು ದುರ್ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ರಾಜ್ಯಪಾಲರು ಸಂವಿಧಾನದ ವ್ಯಾಪ್ತಿನಲ್ಲಿ ಅವರ ಅಧಿಕಾರ ಚಲಾವಣೆ ಮಾಡೋದು ಅವರಿಗೆ ಪವರ್ ಇದೆ. ಆ ಪವರ್ ಯೂಸ್ ಮಾಡ್ತಾರೆ. ಮೈಸೂರಲ್ಲಿ ಸಮಾವೇಶ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲವನ್ನ ಅಲ್ಲಿ ಬಿಚ್ಚಿ ಮಾತಾಡ್ತೀನಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅವರ ಹತ್ರ ಏನೇನಿದೆ ಎಲ್ಲ ಬಿಚ್ಕೊಂಡು ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟು ಕುಮಾರಸ್ವಾಮಿ ಅವರು ಮತ್ತೆ ಈಗಾಗಲೇ